ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕೆಲವೊಮ್ಮೆ ಹೆಂಡತಿಯನ್ನು ಖುಷಿ ಪಡಿಸುವುದು ಗಂಡನಿಗೆ ಒಂದು ಸವಾಲೇ ಸರಿ. ನೀವು ನಿಮ್ಮ ಹೆಂಡತಿಯನ್ನು ಯಾವಾಗಲೂ ಖುಷಿಯಿಂದ ಇಡಲು ಬಯಸಿದರೆ ಈ ಕೆಲಸವನ್ನು ನೀವು ಮಾಡಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಪ್ರತಿ ಮಹಿಳೆಯೂ ತಾನು ಮದುವೆಯಾಗೋ ಗಂಡು ತನ್ನನ್ನು ಹೆಚ್ಚು ಪ್ರೀತಿ ಮಾಡಬೇಕು, ಚೆನ್ನಾಗಿ ನೋಡಿಕೊಳ್ಳಬೇಕು, ಖುಷಿಯಾಗಿಡಬೇಕು ಎಂದು ಬಯಸುತ್ತಾಳೆ. ಆದರೆ ನಾನಾ ಕಾರಣಗಳಿಂದ ಮದುವೆಯಾಗಿ ವರ್ಷಗಳು ಕಳೆಯುತ್ತಾ ಹೋದಂತೆ ಗಂಡ ಹೆಂಡತಿ ನಡುವೆ ಪ್ರೀತಿ ಕೂಡ ಕಡಿಮೆಯಾಗಲಾರಂಭಿಸುತ್ತದೆ. ನಿಮ್ಮ ಸಂಬಂಧ ದುರ್ಬಲಗೊಳ್ಳಬಾರದು ಎಂದು ನೀವು ಬಯಸಿದರೆ ಈ ಕೆಲಸವನ್ನು ನೀವು ಮಾಡಿ. ನೀವು ನಿಮ್ಮ ಹೆಂಡತಿಗೆ ಒಳ್ಳೆಯ ಪತಿಯಾಗಬೇಕಾದರೆ ಮೊದಲು ನೀವು ಒಳ್ಳೆಯ ಸ್ನೇಹಿತನಾಗಬೇಕು. ಪತಿ ಪತ್ನಿಯ ಸಂಬಂಧವು ಮೊದಲು ಸ್ನೇಹದಿಂದ ಪ್ರಾರಂಭವಾಗಬೇಕು. ನಿಮ್ಮ ಹೆಂಡತಿ ನಿಮ್ಮನ್ನು ತನ್ನ ಹತ್ತಿರದವನೆಂದು ಪರಿಗಣಿಸಿದಾಗ ನೀವು ಎಲ್ಲದರ ಬಗ್ಗೆಯೂ ಮುಕ್ತವಾಗಿ ಮಾತನಾಡುತ್ತೀರಿ. ನಿಮ್ಮ ಹೆಂಡತಿ ತನ್ನ ಎಲ್ಲಾ ಸಂತೋಷ ಮತ್ತು ದುಃಖಗಳನ್ನು ಮೊದಲು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾಳೆ. ಆಗ ಮಾತ್ರ ನಿಮ್ಮ ಹೆಂಡತಿ ಸುರಕ್ಷಿತ ಭಾವನೆಯನ್ನು ಹೊಂದುತ್ತಾಳೆ. ಹೆಂಡತಿಗೆ ಮನೆಕೆಲಸಗಳಲ್ಲಿ ಸಹಾಯ ಮಾಡುವುದು ಓರ್ವ ಉತ್ತಮ ಪತಿಯ ಲಕ್ಷಣ. ಇಂದಿನ ಕಾಲದಲ್ಲಿ ಕೇವಲ ಸಂಪಾದಿಸುವುದು ಸಾಕಾಗುವುದಿಲ್ಲ. ಮನೆಕೆಲಸಗಳಲ್ಲಿ ಸಹಾಯ ಮಾಡುವುದು ಸಹ ಮುಖ್ಯವಾಗಿದೆ. ಒಳ್ಳೆಯ ಗಂಡನಾಗಲು ನೀವು ಪಾತ್ರೆಗಳನ್ನು ತೊಳೆಯುವುದು, ಬಟ್ಟೆಗಳನ್ನು ಒಣಗಿಸುವುದು, ಮಕ್ಕಳನ್ನು ಮಲಗಿಸುವುದು ಮುಂತಾದ ಕೆಲಸಗಳನ್ನು ಮಾಡಬಹುದು. ಇದು ನಿಮ್ಮ ಹೆಂಡತಿಯ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನೀವು ಒಳ್ಳೆಯ ಗಂಡನಾಗಲು ಸಾಧ್ಯವಾಗುತ್ತದೆ. ನಿಮ್ಮ ಹೆಂಡತಿ ನಿಮ್ಮಲ್ಲಿ ಏನು ಹೇಳುತ್ತಿದ್ದಾರೆ ಎನ್ನುವುದನ್ನು ಎಚ್ಚರಿಕೆಯಿಂದ ಆಲಿಸುವುದು ಮುಖ್ಯ. ನಿಮ್ಮ ಹೆಂಡತಿಯ ಮಾತುಗಳನ್ನು ಕೇಳುವುದರ ಜೊತೆಗೆ ನೀವು ಅವಳ ಮಾತುಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕು. ಏಕೆಂದರೆ ನೀವು ಅವಳನ್ನು ಎಚ್ಚರಿಕೆಯಿಂದ ಕೇಳಿದಾಗ ನಿಮಗೆ ಆಕೆ ಮುಖ್ಯ, ಆಕೆಯ ಮಾತಿಗೆ ಬೆಲೆ ಕೊಡುತ್ತೀರಿ ಎಂದು ಆಕೆ ಭಾವಿಸುತ್ತಾಳೆ. ಬಹಳಷ್ಟು ಮಂದಿ ಮದುವೆಯಾದ ನಂತರ ತಮ್ಮ ಲುಕ್ ಕಡೆ ಗಮನ ನೀಡೋದಿಲ್ಲ. ಮದುವೆಯಾಗಿದೆ ಅಲ್ವಾ, ಇನ್ನು ಯಾರು ನೋಡುತ್ತಾರೆ ಎನ್ನುವ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಮದುವೆಯ ನಂತರ ನಿಮ್ಮ ಲುಕ್ ಬಗ್ಗೆ ಹಾಗೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ. ಏಕೆಂದರೆ ನೀವು ಚೆನ್ನಾಗಿ ಕಾಣುವಾಗ ನಿಮ್ಮ ಹೆಂಡತಿಯು ತನ್ನ ಪತಿ ತನಗೆ ಸಮಾನ ಪ್ರಾಮುಖ್ಯತೆಯನ್ನು ನೀಡುತ್ತಾನೆ ಎಂದು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾಳೆ. ಒಳ್ಳೆಯ ಗಂಡನಾಗಲು ನಿಮ್ಮ ಹೆಂಡತಿಯ ಕನಸುಗಳಿಗೆ ರೆಕ್ಕೆಗಳನ್ನು ನೀಡಿ. ನಿಮ್ಮ ಹೆಂಡತಿ ಏನನ್ನಾದರೂ ಕನಸು ಕಂಡರೆ ಅದನ್ನು ಗೇಲಿ ಮಾಡಬೇಡಿ, ಅವಳನ್ನು ಬೆಂಬಲಿಸಿ, ಅವಳನ್ನು ಪ್ರೇರೇಪಿಸಿ. ನೀವು ನಿಮ್ಮ ಹೆಂಡತಿಯ ಕನಸುಗಳನ್ನು ನಂಬಿದಾಗ ಅವಳು ನಿಮ್ಮೊಂದಿಗೆ ಹೆಚ್ಚು ಪ್ರೀತಿಯಿಂದ ಇರುತ್ತಾಳೆ. ಇಡೀ ವಿಶ್ವದಲ್ಲಿ ಯಾರೂ ಪರಿಪೂರ್ಣರಲ್ಲ. ಪ್ರತಿಯೊಬ್ಬರಲ್ಲೂ ಏನಾದರೊಂದು ಕೊರತೆ, ನ್ಯೂನತೆಗಳು ಇದ್ದೇ ಇರುತ್ತವೆ. ಅವರ ಯಾವುದೇ ಅಭ್ಯಾಸ ನಿಮಗೆ ಇಷ್ಟವಾಗದಿದ್ದರೆ ಅದನ್ನು ಸಮಾಧಾನದಿಂದ ಆಕೆಗೆ ತಿಳಿಸಿ. ಆಕೆಯ ಒಳ್ಳೆಯ ಗುಣಗಳನ್ನು ಪ್ರಶಂಸಿಸಿ. ಪ್ರತಿಯೊಬ್ಬರನ್ನು ಅವರು ಹೇಗೆ ಇದ್ದಾರೋ ಹಾಗೆಯೇ ಸ್ವೀಕರಿಸಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.